KCET ಎಕ್ಸಾಮ್ನ ಡೇಟ್ ಹಾಗೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನಿಮ್ಮ ಡೌಟ್ಸ್ ಏನಿತ್ತು ಅದಕ್ಕೆ ಆನ್ಸರ್ನ ಹೇಳ್ತಾ ಇದ್ದೀನಿ. KCET ಎಕ್ಸಾಮ್ ಏನಿದೆ ಅದನ್ನು ಜನರಲಿ ಏಪ್ರಿಲ್ ಮಂತಲ್ಲಿ ನಡೆಸ್ತಾರೆ. ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಏನಿದೆ, ಮೊದಲನೇ ಬೋರ್ಡ್ ಎಕ್ಸಾಮ್, ಅದು ಕಂಪ್ಲೀಟ್ ಆದ 25 to 30 ಡೇಸ್ ಒಳಗಡೆ ನಿಮ್ಮ KCET ಎಕ್ಸಾಮ್ ಆಗುತ್ತೆ. ನಂತರ KCET ಎಕ್ಸಾಮನ್ನು 2 ದಿನ ನಡೆಸ್ತಾರೆ. ಒಂದು ದಿನ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎಕ್ಸಾಮ್ ಇರುತ್ತೆ, ಮತ್ತೊಂದು ದಿನ ಬಯಾಲಜಿ ಹಾಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮನ್ನು ನಡೆಸ್ತಾರೆ. ಪ್ರತಿ ಸಬ್ಜೆಕ್ಟ್ನ ಎಕ್ಸಾಮ್ 60 ಮಾರ್ಕ್ಸ್ಗೆ ಆಗುತ್ತೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಈ KCET ಎಕ್ಸಾಮ್ಗೆ ಯಾವ ರೀತಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದು ಅಂತ ನೀವು ತಿಳ್ಕೊಳ್ಬೇಕು ಅಂತಂದರೆ, ಈ KCET ಎಕ್ಸಾಮಲ್ಲಿ ಸೆಕೆಂಡ್ PUC ಸಿಲೆಬಸ್ ಏನಿದೆ ಅದರ ವೇಟೇಜ್ ಜಾಸ್ತಿ ಇರುತ್ತೆ. ಅಂದರೆ 60 ಮಾರ್ಕ್ಸ್ನ ಎಕ್ಸಾಮಲ್ಲಿ ಅರೌಂಡ್ 42 to 45 ಕ್ವಶನ್ಸ್ ಸೆಕೆಂಡ್ PUC ಸಿಲೆಬಸ್ ಬರುತ್ತೆ. ಅದರ ನಂತರ ಒಂದು 15 to 60 ಮಾರ್ಕ್ಸ್ನ ಕ್ವಶನ್ ಫಸ್ಟ್ PUC ಸಿಲೆಬಸ್ನಿಂದ ಬರುತ್ತೆ. ಅದಕ್ಕೋಸ್ಕರ ಈಗ ಸೆಕೆಂಡ್ PUC ಸ್ಟಡಿ ಮಾಡ್ತಾ ಇರ್ತೀರಾ, ಸೆಕೆಂಡ್ PUC ಸಿಲೆಬಸನ್ನು ಮೊದಲಿಗೆ ಕವರ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಈ ಫಸ್ಟ್ PUC ಸಿಲೆಬಸ್ ಏನಿದೆ ಅದನ್ನು ಕವರ್ ಮಾಡ್ತಾ ಹೋಗಿ. ಓಕೆನಾ? ಸೊ ಈ ರೀತಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಮತ್ತೇನಾದ್ರು ಡೌಟ್ ಇದ್ದರೆ ಕಾಣೋ ತಿಳಿಸಿ. ವಿಡಿಯೋ ಹೆಲ್ಪ್ ಆಗಿದೆ ಅಲ್ವಾ? ಲೈಕ್ ಕೂಡ ಮಾಡಿ, ಹಾಗೆ ಫಾಲೋ ಕೂಡ ಮಾಡಿ. ಸಿಗೋಣ.